ಸ್ನೇಹಿತರೆ ನಮಸ್ತೆ. ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಾಡ್ಲಹಳ್ಳಿ. ಅಂತೂ ನಿಖಿಲ್ ಕುಮಾರಸ್ವಾಮಿ ಫೀಲ್ಡಿಗೆ ಇಳಿದಿದ್ದಾರೆ. ರಾಜಕೀಯವಾಗಿ ಬಹಳ ದೊಡ್ಡದಾಗಿ ಸೌಂಡ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇದೇ ತಿಂಗಳ 22ನೇ ತಾರೀಕು ಪಾದಯಾತ್ರೆ ಕೂಡ ಹೊರಟಿದ್ದಾರೆ. ಯಾವ ಕಾರಣಕ್ಕೆ? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ. ಕರ್ನಾಟಕ ರಾಜ್ಯ ಇತ್ತೀಚೆಗೆ ಕಂಡಂತಹ ಹೊಸ ಮುಖ್ಯಮಂತ್ರಿ ಬಂಡ ಅಂತ ಹೇಳ್ಬೋದು, ಅದು ಬಂಡೆ ಅಂತ ಕರೀತಾರೆ, ನಾವು ಅದನ್ನು ಬಂಡ ಅಂತಲೇ ಕರಿಬೋದು. ಈ ವಿಚಾರದಲ್ಲಿ ಅಂತ ಬಂಡ CM DK ಶಿವಕುಮಾರ್ ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆ ಕಾರಣಕ್ಕೋಸ್ಕರ ಈ ನಿಖಿಲ್ ಕುಮಾರಸ್ವಾಮಿ ಅವರು ಬೀದಿಗಿಳಿಯೋ ಪ್ಲಾನ್ ಮಾಡಿದ್ದಾರೆ. ಸಹಜವಾಗಿಯೇ ಅಲ್ಲಿಯ ರೈತರು ಆಕ್ರೋಶಗೊಂಡಿದ್ದಾರೆ. ಯಾಕೆ ಅಂತಂದರೆ, ಅಷ್ಟು ಫಲವತ್ತಾದ ಭೂಮಿಯನ್ನು ನೀವು ಟೌನ್ಶಿಪ್ ಮಾಡಿಬಿಟ್ರೆ ನಾವು ಎಲ್ಲಿಗೆ ಹೋಗೋಣ ಅಂತೇಳಿ ಆ ರೈತರ ಆಕ್ರೋಶವನ್ನು ಎನ್ಕೇಶ್ ಮಾಡ್ಕೋಬೇಕು ಅಂತೇಳಿ ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಅವರ ಫಾದರ್ HD ಕುಮಾರಸ್ವಾಮಿ ಅವರು ಅದಕ್ಕೆ ಬೆಂಗಾವಲಾಗಿ ನಿಂತಿದ್ದಾರೆ. ಅವರು ಕೂಡ DK ಶಿವಕುಮಾರ್ ವಿರುದ್ಧವಾಗಿ ಏನೇನೋ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ. ಅದು ತುಂಬ ಕೀಳು ಮಟ್ಟದ ಹೇಳಿಕೆಗಳನ್ನೆಲ್ಲ ಕೊಡೋಕೆ ಶುರು ಮಾಡಿದ್ದಾರೆ ಅಂತ ಕಾಣುತ್ತೆ. ಅದು ಅವರ ವಿಶ್ವಾಸ, ಹಳೆ ಕಾಲದ ದ್ವೇಷ ಏನೇನಾದರೂ ಇರ್ಬೋದು. ಅದರ ರಾಜಕೀಯವಾಗಿ ಒಂದು ಘನತೆ ಅಂತ ಇರುತ್ತಲ್ಲ, ಆ ಘನತೆಯನ್ನು ಮೀರಿ ಕುಮಾರಸ್ವಾಮಿ ಮಾತಾಡೋಕೆ ಹೊರಟಿದ್ದಾರೆ. ಇಲ್ಲಿ ನಮಗೆ JDS ಮುಖ್ಯ ಅಲ್ಲ, ಕಾಂಗ್ರೆಸ್ ಮುಖ್ಯ ಅಲ್ಲ, BJP ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ರೈತರ ಬದುಕು, ಜನರ ಜೀವನ. ಈ ಜೀವನದ ಜೊತೆ ಈ ರಾಜಕೀಯ ಆಟ ಆಡ್ಕೊಂಡು ಎಷ್ಟು ವರ್ಷ ಅಂತ ನೀವು ರಾಜಕೀಯ ಮಾಡ್ತೀರಾ? ಎಷ್ಟು ವರ್ಷ ಅಂತ ನೀವು ಕುರ್ಚಿಲಿ ಇರ್ತೀರಾ? ಜನ ಎಲ್ಲದನ್ನು ಗಮನಿಸ್ತಾ ಇರ್ತಾರೆ. ಯಾಕೆ ಈಗ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಬಗ್ಗೆ ಮಾತಾಡಬೇಕಾದಂಥ ವಾತಾವರಣ ಬಂತು ಅಂತಂದರೆ, 2006ನೇ ಇಸ್ವಿಗೆ ಹೋಗೋಣಂತೆ. ಏನಾಗಿತ್ತು 2006ನೇ ಇಸ್ವಿಯಲ್ಲಿ? 2006ನೇ ಇಸ್ವಿಯಲ್ಲಿ CM ಆಗಿದ್ದಂತಹ HD ಕುಮಾರಸ್ವಾಮಿ ಅವರು ಏನು ಮಾಡೋಕೆ ಹೊರಟಿದ್ರು ಇದೇ ಬಿಡದಿಯಲ್ಲಿ. ಜನ ನೆನಪಿಸ್ಕೊತಾರೆ ಈಗಲೂ ಕೂಡ. 2006ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರು ಈಗಿರ್ತಕ್ಕಂಥ ಬೆಂಗಳೂರು ಸಾಕಾಗಲ್ರಪ್ಪ, ಇನ್ನೂ ಒಂದು ಒಳ್ಳೆ ಬೆಂಗಳೂರು ಕಟ್ತೀನಿ ನಿಮಗೆ ಅಂತೇಳಿ ಬಿಡದಿಯಲ್ಲಿ ಪ್ಲಾನ್ ಮಾಡಿದ್ರು ಅವಾಗಲೇ 2006ನೇ ಇಸ್ವಿಯಲ್ಲಿ. ಇದು DK ಶಿವಕುಮಾರ್ ಈಗ ಮಾಡಿದ ಪ್ಲಾನ್ ಅಲ್ಲ, ಅದು HD ಕುಮಾರಸ್ವಾಮಿ ಅವ್ರ ಪ್ಲಾನ್ 2006ನೇ ಇಸ್ವಿಯಲ್ಲಿ. 2006ನೇ ಇಸ್ವಿಯಲ್ಲಿ ನಿಮಗೆ ಸರಿ ಅನಿಸಿದ್ದು 2026ನೇ ಇಸ್ವಿಯಲ್ಲಿ ನಿಮಗೆ ಯಾಕೆ ತಪ್ಪಾಗಿ ಕಾಣಿಸ್ತಾ ಇದೆ? ಜನ ನಿಮ್ಮನ್ನು ಇಲ್ಲೇ ಪ್ರಶ್ನೆ ಮಾಡ್ತಾ ಇರೋದು, ಯಾವ ಮುಖ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡ್ತೀರಾ ಅಂತ. 2006ನೇ ಇಸ್ವಿ ನೀವೇನು ಮಾಡಕ್ಕೆ ಹೊರಟಿದ್ರಿ? ರೈತರು ಉದ್ದದ ಮಾಡಕ್ಕೆ ಹೊರಟಿದ್ರಿ ನೀವು. ಆಗ್ಲೂ ನೀವು ಬೆಂಗಳೂರಿಗೆ ಬರ್ತಕ್ಕಂಥ ಹೊರ ರಾಜ್ಯದವರಿಗೆ ಯಾರ್ಯಾರಿಗೋ ಜಾಗ ಮಾಡ್ಕೊಡ್ಬೇಕು, ವಸತಿ ಮಾಡ್ಕೊಡ್ಬೇಕು, ಅವರಿಗೋಸ್ಕರ ವಾಣಿಜ್ಯ ಮಾಡ್ಕೊಡ್ಬೇಕು ಅಂತೇಳಿ ನೀವು ಹೊರಟಿದ್ದೀರಿ. ನೀವು ಈಗ ಬೆಂಗಳೂರು ಸಾಕಾಗ್ತಾ ಇಲ್ಲ ಅಂತೇಳಿ ಬೆಂಗಳೂರು ಬೆಳೆಸೋದ್ರಲ್ಲಿ ಎಲ್ಲರೂ ತಾಮುಂದು ಅಂತ ಹೊರಟಿರ್ತೀರ. ಆದರೆ ರೈತರು ಏನಾಗಬೇಕು, ಜನಜೀವನ ಏನಾಗಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಅದೇ 2006ನೇ ಇಸ್ವಿಲಿಗೆ ಕುಮಾರಸ್ವಾಮಿ ಅವ್ರಿಗೆ ಏನು ಕನಸು ಕಂಡಿರೋ ಅದನ್ನ ನನಸು ಮಾಡೋದರಲ್ಲಿ DK ಶಿವಕುಮಾರ್ ಬಗ್ಗರಾಗಿದ್ದಾರೆ. ಎಲ್ಲರಿಗೂ ಕೂಡ ದುಡ್ಡು ಜನ ಕಾಂಚಾಣನೆ ಕಾಣಿಸೋದಿಲ್ಲ, ಇನ್ಯಾರು ಏನು ಕಾಣಿಸೋದಿಲ್ಲ. ಇಲ್ಲಿ ಪಕ್ಷ ಬದಲಾಗಬಹುದು, JDS ಬದಲಾಗಬಹುದು, ಕಾಂಗ್ರೆಸ್ ಬದಲಾಗಬಹುದು, BJP ಬದಲಾಗಬಹುದು, ಆದರೆ ಮುಖಗಳು ಮಾತ್ರ ಬದಲಾಗಲ್ಲ. ಜನ ಕಾಂಚಾಣದ ಮುಂದೆ ಇವರೆಲ್ಲ ಒಂದೇ. ಇವರಿಗೆ ದುಡ್ಡು ಮಾಡಬೇಕಷ್ಟೇ. ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಮಾಡೋದು. ಇದ್ರ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿರುತ್ತೆ. ಈಗಾಗಲೇ ಬಿಡದಿ ಹತ್ರ ಟೌನ್ಶಿಪ್ ಮಾಡೋಕೆ ಹೊರಟಿದ್ದಾರೆ. ಅಲ್ಲಿಯ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಹಬ್ ಮಾಡಬೇಕು ಅಂತ ಹೊರಟಿದ್ದಾರೆ DK ಶಿವಕುಮಾರ್ ಅವರು. ಈಗಾಗಲೇ 7,000 ಚಿಲ್ಲರೆ ಎಕರೆ ಜಮೀನನ್ನ ನೋಟಿಫೈ ಮಾಡಿ ಅದರಲ್ಲಿ 480 ಎಕರೆ ಜಮೀನನ್ನು ಆಲ್ರೆಡಿ ಸ್ವಾಧೀನ ಮಾಡೋದಕ್ಕೆ ಅಧಿಸೂಚನೆ ಹೊರಡಿಸಾಗಿದೆ. ಈ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಹೊರಟುಬಿಟ್ಟು ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋಕೆ ಹೊರಟಿದ್ದಾರೆ. ಈ ಹಿಂದೆ ಕೂಡ ಒಂದು ಪಾದಯಾತ್ರೆ ಹೊರಟಿದ್ರು. ಪಾದಯಾತ್ರೆ ಅಲ್ಲ, ಯಾತ್ರೆ ಹೊರಟಿದ್ದು ಎಲ್ಲಿಗೆ? ಧರ್ಮಸ್ಥಳಕ್ಕೆ ಹೊರಟಿರೋದು. ಏನಾಯಿತು? ಧರ್ಮಸ್ಥಳಕ್ಕೆ ಹೊರಟುಬಿಟ್ಟು ನಮ್ಮ ಧರ್ಮಸ್ಥಳದ ಶ್ರದ್ಧಾಭಕ್ತಿಯನ್ನು ಉಳಿಸ್ಬೇಕು ಅಂತ ಹೊರಟಿದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನದಿಂದ ಧರ್ಮಸ್ಥಳದವರೆಗೆ. ಅದೇನಂತ ದೊಡ್ಡ ಮೈಲೇಜ್ ಅವ್ರಿಗೆ ಕೊಡಲಿಲ್ಲ. ಈಗ 2ನೇ ಯಾತ್ರೆ ಹೊರಟಿದ್ದಾರೆ. ಇದ್ಯಾವ ತೀರದ ಮೈಲೇಜ್ ಕೊಡುತ್ತೆ ನೋಡಬೇಕಾಗತ್ತೆ. ಆದರೆ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಅಂತಂದರೆ 2 ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಒಂದು, ಈ ಆಳುವ ಸರ್ಕಾರ ಇದೆಯಲ್ಲ, ಅದು ಕರ್ನಾಟಕಕ್ಕೆ ಒಂದು ರೀತಿ ರೋಗವಾಗಿ ಪರಿಣಮಿಸ್ಬಿಟ್ಟಿದೆ. ಯಾರೇ ಆಗಿರಲಿ, ಅದು DK ಶಿವಕುಮಾರ್ ಆಗಿರ್ಬೋದು, ಆ ಹಿಂದೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು, ಆ ಹಿಂದೆ ಆಗಿರ್ತಕ್ಕಂಥ ಬೊಮ್ಮಾಯಿ ಆಗಿರ್ಬೋದು, ಈ ಯಡಿಯೂರಪ್ಪ ಆಗಿರ್ಬೋದು, ನೀವು ಯಾವ CMಗಳು ಕೂಡ, ಯಾವ ರಾಜಕೀಯ ಪಕ್ಷಗಳು ಕೂಡ, ಯಾವ ರಾಜಕೀಯ ಮುತ್ಸದಿಗಳು ಕೂಡ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಯೋಚನೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಇವರಿಗೆ ನೀವು ಸುಮ್ಮನೆ ನೋಡಿ, ಗಮನಿಸಿ ನೋಡಿ, ಆಯಾ ಜಿಲ್ಲೆಯಲ್ಲಿ, ಆಯಾ ರಾಜಧಾನಿಯಲ್ಲಿ ನಿಮಗೆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಹೆಂಗೆ ಕೆಲಸ ಮಾಡುತ್ತೆ, ಅಲ್ಲಿ ಎಷ್ಟು ಕೋಟಿ ದುಡ್ಡು ಹೊರಡುತ್ತೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟು ಶ್ರೀಮಂತರಾಗಿರ್ತಾರೆ. ಇನ್ನೊಂದು ಕಡೆ ಅದೇ ಜಿಲ್ಲೆಯಲ್ಲಿ, ಅದೇ ಕೇಂದ್ರದಲ್ಲಿ ಕೃಷಿ ಇಲಾಖೆ ಇರುತ್ತೆ, ತೋಟಗಾರಿಕೆ ಇಲಾಖೆ ಇರುತ್ತೆ. ಅಲ್ಲೋಗಿ ನೋಡಿ, ಅವನ್ನ ನಮಗೆ ನಮ್ಮ ಜನಗಳ ಸ್ಥಿತಿ ಅರ್ಥ ಆಗುತ್ತೆ. ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂಥ ಜನಗಳು ಇವತ್ತು ಕೂಡ ಬಡತನದಿಂದ ನರಳ್ತಾ ಇದ್ದಾರೆ. ಏನು ಮಾಡೋದಪ್ಪ ಅಂತೇಳಿ. ಆದರೆ ಅದೇ ಈ ನಗರಾಭಿವೃದ್ಧಿ ಪ್ರಾಧಿಕಾರ, BDA, ಈ ಗ್ರೇಟರ್ ಬೆಂಗಳೂರು, ಇಂಥವೆಲ್ಲ ಇರಲ್ಲ, ಇಲ್ಲಿ ಕೆಲಸ ಮಾಡೋರು ನೋಡಿ, ಇವರನ್ನು ಲೋಕಾಯುಕ್ತ ಸಡನ್ನಾಗಿ ರೈಡ್ ಮಾಡೋದು ಕೂಡ ಆರಾಮತ್ತಾಗಿ 10, 20, 30 ಕೋಟಿ ದುಡ್ಡು ಸಿಗುತ್ತೆ ಅವ್ರ ಮನೆಯಲ್ಲಿ. ಅಷ್ಟು ದೊಡ್ಡ ಶ್ರೀಮಂತರಾಗಿ ಕೂತಿದ್ದಾರೆ. ಇಷ್ಟೇ ಸಾಕಲ್ವ ನಮಗೆ ರೈತರನ್ನ ನಾವು ಎಲ್ಲಿಟ್ಟಿದ್ದೀವಿ, ಇನ್ನು ಉಳಿದಂತೆ ಈ ಅಭಿವೃದ್ಧಿ ಹೆಸರಿನಲ್ಲಿ ಕಳ್ಳರ ಕಾಕರನ್ನೆಲ್ಲ ನಾವು ಎಲ್ಲಿ ಬೆಳೆಸ್ತಾ ಇದೀವಿ ಅಂತ. ಆಗ HD ಕುಮಾರಸ್ವಾಮಿ ಅವರು ಮಾಡಿಕೊಟ್ಟಿದ್ದು ಕೂಡ ಅದೇ ರಿಯಲ್ ಎಸ್ಟೇಟು. ಇವಾಗ DK ಶಿವಕುಮಾರ್ ಅವರದ್ದು ಪ್ರೋ ವರ್ಷನಲ್ಲಿ ಹೊರಟಿದ್ದಾರೆ ಅಷ್ಟೇ. ಹಂಗಂತೇಳಿ DK ಶಿವಕುಮಾರ್ ಅವರನ್ನ ಒಪ್ಕೋಬೇಕು ಅಂತಲ್ಲ, HD ಕುಮಾರಸ್ವಾಮಿ ಅವರಿಗೆ ಮಾಡ್ತಾರದು ಪೂರ್ತಿ ತಪ್ಪು ಅಂತಲೂ ಅಲ್ಲ. ಯಾಕೆ ಅಂತಂದರೆ ಒಂದು ಹೋರಾಟ ಬೇಕಾಗುತ್ತೆ. ಆದರೆ ಇಲ್ಲಿ ಫೇಲ್ಯೂರ್ ಯಾರ್ದು? ಒಂದು ವೇಳೆ ರೈತ ಸಂಘದವರು ಏನಾದ್ರು ಭಾಳ ಗಟ್ಟಿಯಾಗಿ ಧ್ವನಿ ಎತ್ತಿ ಏನಾದ್ರು ಹೊರಟಿದ್ದೇ ಆಗಿದ್ರೆ ಈ JDS ಇವಾಗ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತಿತ್ತಾ? ನಮಗೆ ಅದೇ
ದೇವನಹಳ್ಳಿ ಹತ್ರ ಸಾವಿರಾರು ಎಕರೆ ಜಮೀನನ್ನು ನಾವು ತಗೋತೀವಿ ಅಂತಂದಾಗ ಭಾಳ ದೊಡ್ಡ ಹೋರಾಟ ಮಾಡಿದ್ರು ರೈತರು. 3 ವರ್ಷಗಳ ಕಾಲ ಹೋರಾಟ ಮಾಡಿದ್ರು, ಸರ್ಕಾರ ಹಿಂದೆ ಸಿಗಿತ್ತು. ಅದೇ ಈಗ ಡಿ.ಕೆ. ಶಿವಕುಮಾರ್ ಏನಾದ್ರು CM ಆಗಿದ್ರೆ ಅದು ಕೂಡ ಆಗ್ತಿರಲಿಲ್ಲ. ಆಗ ಇದ್ದಿದ್ದು ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ತಲೆಬಾಗ್ತು. ಸಿದ್ದರಾಮಯ್ಯನವರಿಗೆ ಒಂದಷ್ಟಾದ್ರೂ ಕೂಡ ರೈತರ ಬಗ್ಗೆ ಕಾಳಜಿ, ಐಂದಾದ ಕಾಳಜಿ ಇತ್ತಲ್ಲ, ಆ ಸೈದ್ಧಾಂತಿಕವಾದ ಬದ್ಧತೆ ಇತ್ತಲ್ಲ, ಜನರ ನೋವು ಗೊತ್ತಿತ್ತಲ್ಲ, ಆ ಕಾರಣಕ್ಕೋಸ್ಕರ ಆ ಚಳುವಳಿ ಯಶಸ್ವಿ ಆಯಿತು. ಅದೇ ಚಳುವಳಿ ಏನಾದ್ರು ಈಗ ಡಿ.ಕೆ. ಶಿವಕುಮಾರ್ CM ಆಗಿದ್ದಾಗ ಮಾಡಿದರೆ ಖಂಡಿತವಾಗಿ ಕೂಡ ಆಗ್ತಿರಲಿಲ್ಲ. ಈಗ ಅದೇ ಬಿಡದಿಗೆಲ್ಲೂ ಕೂಡ ಆಗುತ್ತೆ. ನೀವು JDSನ ಪಾದಯಾತ್ರೆನಾರು ಹೋಗಿ, ರೈತರು ನೀವು ಸತ್ತಾದ ಹೋಗಿ, ನೀವೇನಾದ್ರು ಮಾಡ್ಕೊಳ್ಳಿ, ಆದರೆ ನಾವು ಈ ದೊಡ್ಡ IT ಹಬ್ನಲ್ಲಿ ಕಟ್ಟೇ ಕಟ್ತೀವಿ, ನಾವು ದೊಡ್ಡದಾಗಿ ಮಾಡ್ತೀವಿ. ಇದು 18,000 ಕೋಟಿ ಪ್ರಾಜೆಕ್ಟು, ಅದರಲ್ಲಿ ಒಂದಷ್ಟು ಸಾಕಷ್ಟು ಸಾಲ ತಗೋತಾ ಇದ್ದೀವಿ. ಆಮೇಲೆ ಟೋಟಲ್ ಇದರಲ್ಲಿ 37,000 ಕೋಟಿ ಇದೆಯಲ್ಲ, ಅಷ್ಟು ಲಾಭ ಸರ್ಕಾರಕ್ಕಾಗುತ್ತೆ. ಅದರ ಜೊತೆಗೆ ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟಕ್ಕೆ ಅದನ್ನೇನು ದೊಡ್ಡ ನ್ಯೂಯಾರ್ಕು ಮತ್ತೊಂದು ಮಗದನ್ನು ಮಾಡಿಬಿಡ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೊರಟಿದ್ದಾರೆ. ಅವ್ರಿಗೆ ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ನ್ಯೂಯಾರ್ಕು ಗೊತ್ತಿಲ್ಲ, ಪೀಟರ್ಸ್ಬರ್ಗೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರತಕ್ಕಂಥದ್ದು ಕನಕಪುರ ಅಷ್ಟೇ. ಬೆಂಗಳೂರಿನ ಚೆನ್ನಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಂಗಳೂರಿನ ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ಇಂಚಿಂಚು ಹರಿದು ಕುಡಿದ್ಬಿಟ್ಟು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಎಷ್ಟು ಹೊಡ್ಕೊಬೇಕು ಅನ್ನೋದ್ರ ಬಗ್ಗೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಕರಗತ ಮಾಡ್ಕೊಂಡಿರ್ತಕ್ಕಂಥ ಕಲೆ. ನಾನು ವ್ಯವಹಾರಸ್ಥ ಅಂತ ಹೇಳ್ತಾರೆ. ನಮಗೆ ಈ ನಾಡಿಗೆ ಬೇಕಾಗಿರ್ತಕ್ಕಂಥದ್ದು CM ಆಗಿ ವ್ಯವಹಾರಸ್ಥ ಅಲ್ಲ, ನಮಗೆ ಈ ನಾಡಿಗೆ ಮುಖ್ಯಮಂತ್ರಿ ಆಗಬೇಕಾಗಿರೋದು ಜನಗಳ ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರು. ಇದನ್ನ ಇವಾಗಲೇ ಬಿಡದಿ ವಿಚಾರದಲ್ಲಿ ಚೂಟಿ ಹಾಕ್ಲಿಲ್ಲ ಅಂತಂದ್ರೆ ಇದು ಪ್ರತಿ ಜಿಲ್ಲೆಗೂ ಕೂಡ ಪಸರಿಸ್ತಾ ಹೋಗುತ್ತೆ. ಬೆಂಗಳೂರು ಅಂತೇಳಿ ಬೆಂಗಳೂರು ಅಭಿವೃದ್ಧಿಗೆ ಅಂತ ಎಷ್ಟು ಸಾವಿರ ಕೋಟಿಗಳನ್ನು ತಗೊಂಡೋಗಿ ಸುರಿತೀರಿ ನೀವು. ಜನಜೀವನ ಅರ್ಥ ಆಗೋದಿಲ್ಲ ನಿಮಗೆ. ಬಿಡಿ ರೈತರುಗಳು ಎಷ್ಟು ಜನ ಇದ್ದಾರೆ, ರೈತರಿಗೆ ಯಾವ ಭದ್ರತೆ ಕೂಡ ಇಲ್ಲ. ಅಲ್ಲಿ ಇವಾಗ ಜಮೀನು ಮಾರ್ತಾ ಇದಾರಲ್ಲ, ತೆಂಗು, ರೇಷ್ಮೆ, ಗುಲಾಬಿ ಏನೇನೆಲ್ಲ ಬೆಳ್ಕೊಂಡಿಲ್ಲ ಮಾರ್ತಾ ಇದಾರಲ್ಲ ರೈತರು, 1000 ಎಕರೆಯಲ್ಲಿ ಹಸುಗಳನ್ನ ಕಟ್ಟಿ ಹಾಲು ಹಾಕ್ತಾ ಇದಾರಲ್ಲ, ಅವರಿಗೆ ಭದ್ರತೆ ಅನ್ನೋದಿಲ್ಲ. ಮೊದಲೇ ಭದ್ರತೆ ಇಲ್ಲದ ಜೀವನ ಮಾಡ್ತಿರ್ತಕ್ಕಂಥ ರೈತರಿಗೆ ನೀವು ಅಭಿವೃದ್ಧಿ ಹೆಸರಿನಲ್ಲಿ ಜಮೀನು ಕೊಂಡ್ಕೊಂಡು ಅವ್ರಿಗೆ 3 ಕಾಸು 6 ಕಾಸು ಕೊಟ್ಟು ಬೀದಿ ಪಾಲು ಮಾಡ್ತಿರಲ್ಲ, ನಿಮಗೆ ಯಾವ ಸಂವೇದನೆ ಉಳ್ಕಡಿದೆ ಅಂತ ಹೇಳ್ಬೇಕಾಗತ್ತೆ. ನಿಜಕ್ಕೂ ಕೂಡ ಈಗಲೇ ಒಂದು ಸರ್ವೆ ಮಾಡಿಬಿಡಬೇಕಾದ್ರೆ, ಯಾವಾಗ 1960ನೇ ಇಸ್ವಿಯಲ್ಲಿ ಹೇಮಾವತಿ ಜಲಾಶಯಕ್ಕೋಸ್ಕರ ಜಮೀನ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು, ಹಾಗೇನೋ ಸಾಗುವಳಿ ಚೀಟಿ ಕೊಡ್ತೀವಿ ಅಂತೇಳಿ ಕೊಟ್ಟರು. ಇವತ್ತು ಕೂಡ ಹಾಸನದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನೋಡಿ, ಸಾವಿರಾರು ಜನ ರೈತರು ಇವತ್ತು ಕೂಡ ಭೂಮಿ ಸಿಗದೆ ಕಂಗಾಲಾಗಿದ್ದಾರೆ. ಎಷ್ಟು ವರ್ಷ ಆಯಿತು? ಹೇಮಾವತಿ ಅಣೆಕಟ್ಟು ಕಟ್ಟಿ 5-6 ಜಿಲ್ಲೆಗಳೆಲ್ಲ ನೀರು ಉಣ್ಕೊಂಡು ಚೆನ್ನಾಗಿದ್ದಾವೆ, ಆದರೆ ಜಾಗ ಕೊಟ್ಟ ರೈತರು ಏನಾಗಿದ್ದಾರೆ ಇವತ್ತು? ಯಾವ ರೈತರು ಕೂಡ ಈ ಸರ್ಕಾರಿ ಯೋಜನೆಗೆ ಜಾಗ ಕೊಟ್ಟಂತ ಯಾವ ರೈತರು ಕೂಡ ಉದ್ಧಾರ ಆಗಿಲ್ಲ. ತನ್ನ ಜಾಗವನ್ನ ಏನ್ ಮಾಡಬೇಕು ಅಂತ ರೈತನೇ ತಾನು ಖುದ್ದು ತೀರ್ಮಾನ ಮಾಡಬೇಕು. ನನ್ನ ಜಾಗವನ್ನ ಬೇಕು ಅಂದ್ರೆ ಕೊಡ್ತೀನಿ, ಇಲ್ಲ ನಾನು ಕೊಡಲ್ಲ. ನನಗೆ ಸೈಟ್ ಬೇಕು ಅಂತ ನಾನು ಮಾಡ್ಕೊಂತೀನಿ, ಇಲ್ಲ ನಾನು ಮಾಡಲ್ಲ. ನಾನು ಗುಲಾಬಿ ಬೆಳ್ಕೊಂತೀನೋ, ತೆಂಗು ಬೆಳ್ಕೊಂತೀನೋ, ನಾನು ಕೃಷಿ ಮಾಡಬೇಕು, ನಾನು ಮಾಡ್ಕೊಂತೀನಿ. ನೀವು ಯಾವ ದಾಸನಾಯನ್ನು ಕೇಳೋದಕ್ಕೆ ಅಂತೇಳಿ ಸರ್ಕಾರವನ್ನು ಕೇಳ್ತಕ್ಕಂಥ ಗಟ್ಟಿ ದನಿಯ ರೈತ ದನಿ ಬರಬೇಕಾಗಿದೆ. ಈಗ ಅಂತ ರೈತ ದನಿಗಳ ಮಸ್ಕಾಗಿರೋ ಕಾರಣಕ್ಕೋಸ್ಕರನೇ 2006ನೇ ಇಸ್ವಿಯಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ಕೆ ಬರ್ತಿದ್ದಂಥ ಕುಮಾರಸ್ವಾಮಿ ಅವ್ರ ಮಗನ್ ಬಿಟ್ಕೊಂಡು ಇವಾಗ ರಾಜಕೀಯದ ಬೇಡ ಬೇಯಿಸ್ಕೊಳಕ್ಕೆ ಬರ್ತಾ ಇದ್ದಾರೆ. ಅದನ್ನ ಹತ್ತಿಕೊಂಡು ಅದನ್ನೇ ಗುರುಣಾಯಿ ಮಾಡ್ಕೊಂಡು 2006ನೇ ಇಸ್ವಿಯಲ್ಲಿ ನೀವು ಮಾಡಿತ್ತಿಲ್ವಾ, ಈಗ ನಾನು ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಕೂಡ ಬಂಡಾಟ ಮಾಡ್ಕೊಂಡು ಮೊದಲೇ ಇನ್ನೂ ಬಂಡಾಟ ಮಾಡ್ಕೊಂಡು ಇದನ್ನ ಯಶಸ್ವಿ ಮಾಡೇ ಮಾಡ್ತಾರೆ.